ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗಲ್ಲಿ ಜಾತ್ರೆದು ಸಂಭ್ರಮ ತೋರಿಸ್ತೀನಿ, ಎಲ್ಲರಿಗೂ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾವು ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗ್ತೀವಿ. ಈಗ ಜಾತ್ರೆಗೆ ಹೋಗಿದ್ದೀವಿ ನೋಡಿ. ಹೋದಲ್ಲಿ ಎಷ್ಟು ಜನ ಇದ್ದಾರೆ. ಅಂಗಡಿಗಳು ಅಂದರೆ ಎಲ್ಲ ಅಂಗಡಿಗಳು ಬಿದ್ದಾವೆ, ಹಾಕಿದ್ದಾರೆ. ನಮಗೆ ಒಂದು ಸ್ವಲ್ಪ ಜಾಗ ಹಿಂದಕ್ಕೆ ಸಿಕ್ಕಿತು, ಮುಂದೆ ಸಿಗಲಿಲ್ಲ. ವಿಡಿಯೋ ಕರೆಕ್ಟಾಗಿ ಬರ್ತದೆ ಇಲ್ಲೋ ಗೊತ್ತಿಲ್ಲ. ನೋಡಿ, ನನಗೆ ಎಷ್ಟು ತೆಗಿಯೋಕೆ ವಿಡಿಯೋ ಮಾಡೋಕ್ಕೆ ಬಂತೋ ಅಷ್ಟೇ ಮಾಡಿದ್ದೀನಿ. ನೋಡಿ, ಜನ ಅಂದರೆ ಜನ, ಭಾಳಷ್ಟು ಜನ ಬರ್ತಾರೆ ನಮ್ಮೂರಿಗೆ. ಇದು ನಮ್ಮೂರಲ್ಲೇ, ಬೇರೆ ಊರಲ್ಲ. ಹಾಗೆ ಎಲ್ಲಿ ನೋಡು ಜನನೇ ಇರ್ತಾರೆ. ದೂರ ಬಿಲ್ಡಿಂಗ್ಗಳ ಮೇಲೆಲ್ಲ ಜನನೇ ಕುಂತಿರ್ತಾರೆ ನೋಡ್ರಿ. ಇವಾಗ ನೋಡ್ರಿ, ನಮ್ಮ ಊರಲ್ಲಿ ಜಾತ್ರೆ ಇದೊಂದು ಥರ ಬೇರೆಯೇ ಇದೆ. ಸರ್ಪಳಿ ಕಡೆ ಜಾತ್ರೆ ಅಂತಾರೆ. ಅಲ್ಲಿ ಗೊಂಗಡಿ ಹಾಸ್ತಾರ, ಅಲ್ಲಿ ಪಲ್ಲಕ್ಕಿ, ಅದು ಕುದುರೆ ಎಲ್ಲ ಕಟ್ಟೆ ಮೇಲೆ, ಅಂದರೆ ಒಂದು ಕಟ್ಟೆ ಇದೆ, ಸರ್ಪಳಿ ಕಟ್ಟೆ ಅಂತ, ಅಲ್ಲಿ ಇಡ್ತಾರೆ ನೋಡಿ. ಕುದುರೆಯಲ್ಲಿ ಕೂಡಿಸ್ತಿದ್ದಾರೆ. ಅದಾದಮೇಲೆ ಕೊಡ ಹೊತ್ಕೊಂಡಿದ್ದಾರಲ್ಲ, ಅಲ್ಲಿ ನಿಮಗೆ ಈಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಕೊಡ ಇಟ್ಕೊಂಡು ಇದ್ದಾರಲ್ಲ ಅವರೆಲ್ಲರೂ 5 ಕೊಡ ಇರ್ತಾವೆ. 5 ಕೊಡನ ಸರ್ಪಳಿ ಮೇಲೆ ನೀರು ಹಾಕ್ತಾರೆ. ನೀರು ಹಾಕಿದ ಮೇಲೆ ಸರ್ಪಳಿ ಕಡಿತಾರೆ. ನನಗೆ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. 5 ಕೊಡ ಮಣ್ಣಿನ ಕೊಡನೇ ಹೊಸವೇ ತರ್ತಾರೆ, ಅವಾಗಿತ್ತಿಂದೆ. ಈ ತಲೆಗಳೇ ಅಡ್ಡ ಬರ್ತಾವ. ಈಗ 5 ಸುತ್ತು ತಿರುಗಿದ ಮೇಲೇ ಬರ್ತಾರೆ ಇಲ್ಲಿಗೆ. 5 ಸುತ್ತು ತಿರುಗಿಲ್ಲ ಇನ್ನು. ಅದಕ್ಕೆ ಕುಂತಾರ ಅವರು ತೆಳಗೆ, ತಿರುಗಿಲ್ಲ ಅಂತ. ಅವ್ರು ತಿರುಗಿ ಬಂದಮೇಲೆ ಶುರುವಾಗ್ತದ. ಅಲ್ಲಿ ತನಕ ನಾವು ಸುಮ್ಮನೆ ಇರಬೇಕು. ಜನ ನೋಡ್ರಿ, ಎಲ್ಲಿಂದನೋ ಭಾಳಷ್ಟು ದೂರದಿಂದನೇ ಬರ್ತಾರೆ. ಭಾಳ ಜನ ಕಲಿತಾರೆ. ಅದಾದಮೇಲೆ ಸರ್ಪಳಿ ಕಡ್ದಾದ್ಮೇಲೆ 1 ಗಂಟೆ ಒಳಗೇ ಖಾಲಿನೇ ಹಾಕ್ಬಿಡ್ತಾರೆ ನೋಡ್ರಿ ಎಲ್ಲನೂ. ಅಲ್ಲಿ ದಾಸೋಹನೇ ಇರ್ತದೆ, ಎಲ್ಲ ಇರ್ತದೆ. 2-3 ದಿನ ಇದ್ದು ಹೋಗೋರ್ನೂ ಇರ್ತಾರೆ. ಎಲ್ಲ ಥರನೂ ಅನುಕೂಲ ಇದೆ ಇಲ್ಲಿ.
ಅಂದರೆ ಇದು ಮನುಷ್ಯರೇ ದೇವರಾದಲ್ಲೇ ಇದು ಸರಪಳಿ ಕಡಿಯೋದು ಜಾತ್ರೆ ಮಾಡಿದ್ದಾರೆ ನಮ್ಮೂರಾಗೆ. ಈಗ ಅವರ ಮೊಮ್ಮಗ ಇದ್ದಾನೆ, ಅವ್ರ ಕೈ ಮೇಲೆ ಇವೆಲ್ಲ ಜಾತ್ರಾ ಮಹೋತ್ಸವ ಎಲ್ಲ ನಡೀತದ. ನಮ್ಮೂರನ ಜನನ ಅಷ್ಟೇ ಜಾಸ್ತಿನ ಅಲ್ಲೇ ನಡ್ಕೋತಾರೆ. ದಿನಾನು ದೇವ್ರಿಗೆ ಹೋಗಿ ಬರ್ತಾರೆ. ಅಂದರೆ ಭಾನುವಾರ ಸಂಡೇ ದಿನಾನೇ ಜಾಸ್ತಿ ಹೋಗಿ ಬರ್ತಾರೆ. ವಾರ ದೇವ್ರ ವಾರ ಅದು, ಅದಕ್ಕೆ ಅದೇ ವಾರನೇ ಹೋಗಿ ಬರ್ತಾರೆ. ಇನ್ನು ತಿರುಗ್ತಾ ಇದ್ದಾರೆ ನೋಡ್ರಿ. 5 ಸುತ್ತು ಆಗಬೇಕಲ್ಲ.